ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲೇ ಆರ್ತಿ ಜೊತೆ ಮಾತಾಡಿ ಫೋನ್ ಕಟ್ ಮಾಡಿ ಶಾರದಾ ಆಚೆ ಬರ್ತಿರ್ಬೇಕಾದ್ರೆ ಈ ಕಡೆ ಪೂಜೆಗೆ ಬೇಕಾಗಿರೋ ಡೆಕೋರೇಷನ್ ಎಲ್ಲ ಮಾಡಿ ಸಿದ್ದು ರೆಡಿಯಾಗಿ ನಿಂತಿರ್ತಾನೆ. ಯಾರ ಜೊತೆ ಮಾತಾಡ್ತಿದ್ರಿ ಶಾರದವ್ರೆ ಅಂತ ಕೇಳಬೇಕಾದ್ರೆ ಆರ್ತಿ ಕಾಲ್ ಮಾಡಿದ್ಲು ಅಂತ ಅಂದಾಗ, ಓ ಆರ್ತಿನ ಏನಕ್ಕೆ ಮಾಡಿದ್ಲು ಅಂತ ಅಂದಾಗ, ಹಬ್ಬ ಅಲ್ವಾ ಅದಕ್ಕೆ ವಿಶ್ ಮಾಡೋಕ್ಕೆ ಮಾಡಿದ್ಲು ಸರ್ ಅಂತ ಅಂದಾಗ, ನಾನು ಮಾಡಬೇಕಿತ್ತು ಕೊಡಿ ನನ್ನ ಫೋನ್ನ, ಅಮ್ಮನಿಗೂ ಹಾಗೆ ಆರ್ಸಿಗೂ ವಿಶ್ ಮಾಡಿಬಿಟ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಸರ್ ಇವಾಗ ಮಾಡಬೇಡಿ ಆಮೇಲೆ ಮಾಡಿರಂತೆ, ಇವಾಗ ನನ್ನನ್ನು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಏನು ಹೊರಗಡೆ ಇಷ್ಟೊತ್ತಿನೆಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ಗಂಡಸರು ಹಾಗೆಲ್ಲ ಹೆಂಗಸ್ರನ್ನ ಪ್ರಶ್ನೆ ಮಾಡಬಾರ್ದು, ತಮ್ಮ ಹೆಂಡ್ತೀರು ಎಲ್ಲಿ ಹೇಳ್ತಾರೆ ಅಲ್ಲಿ ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಸರ್ ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಶಾರದಾ ಮುಖ ನಾನು ನೋಡ್ತಾ ಇರ್ತಾನೆ. ಯಾಕೆ ಸರ್ ಈ ರೀತಿ ನೋಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಫೈನಲಿ ನೀವು ನನ್ನ ಹೆಂಡ್ತಿನೋದನ್ನ ನಿಮ್ಮ ಬಾಯಲ್ಲೇ ಕೇಳಿದ್ನಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ ಶಾರದನಿಗೆ ಮುಜುಗರ ಆಗ್ತಾ ಇರುತ್ತೆ. ಸರಿ ಸರ್, ಇದೇ ರೀತಿ ಮಾತಾಡ್ತಾ ಇರ್ತಾರಾ ಅಥವಾ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ನಮ್ಮನೆ ರಾಣಿ ಈ ಅಡ್ವೈಸ್ ಮಾಡಿದ್ಮೇಲೆ ನಾನು ಕರ್ಕೊಂಡು ಹೋಗ್ದಲೇ ಇರ್ತೀನ, ಆರ್ಡರ್ನ ಖಂಡಿತ ಪಾಸ್ ಮಾಡ್ತೀನಿ, ಬನ್ನಿ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಜ್ಯೋತಿಕಾ ಹಬ್ಬಕ್ಕೋಸ್ಕರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ರೆಡಿ ಆಗ್ತಿರ್ಬೇಕಾದ್ರೆ ಪಾರಿಜಾತ ಅವಳನ್ನ ತುಂಬ ಖುಷಿಯಿಂದ ನೋಡ್ತಾ ಇರ್ತಾಳೆ. ಗ್ರಾನಿ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಅಂದಾಗ, ನೋಡೋಕೊಳ್ಳೆ ರಾಜ್ಕುಮಾರಿ ಥರ ಕಾಣಿಸ್ತಿದ್ಯಾ ಅಂತ ದೃಷ್ಟಿ ತೆಗೆದು ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ಬೇಕಾದ್ರೆ, ಈ ನಕ್ಲಿಸ್ನ ಸ್ವಲ್ಪ ಹಾಕ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಕೊಡು ಕೊಡು ಕೊಡು, ನಾನು ರೆಡಿ ಮಾಡ್ತೀನಿ ಅಂತ ನಕ್ಲಿಸ್ ಹಾಕಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ, ನನ್ನ ಕಣ್ಣೇ ನಿನಗೆಲ್ಲಿ ದೃಷ್ಟಿ ಆಗಿಬಿಡುತ್ತೆ ಅಂತ ನನಗೆ ಅನಿಸ್ತಿದ್ದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಏನು ಗೊತ್ತಾ ಗೋಲ್ಡಿ, ದಿನ ದಿನ ಆ ಶಿವನಾರಾಯಣ ಸಿದ್ದನ್ನ ತುಂಬ ದೂರ ಮಾಡ್ತಾ ಇದ್ದಾನೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಈ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ, ಖಂಡಿತ ನಿನ್ನ ಹೆಸರಿಗೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕನೂ ಸಹ ಇನ್ನೊಂದು ಕಡೆ ತುಂಬ ಖುಷಿಯಿಂದ, ಖಂಡಿತ ನಮಗೆ ಈ ಆಸ್ತಿ ಎಲ್ಲ ಸಿಗುತ್ತೆ ಗ್ರಾನಿ. ಏನು ಗೊತ್ತಾ, ನನ್ನ ವಿಷಯಕ್ಕೆ ಡ್ಯಾಡ್ ಒಂದು ಅಡ್ಡ ಬರೆದಿದ್ರೆ ಅಷ್ಟೇ ಸಾಕು, ಇಲ್ಲ ಅಂತಂದರೆ ನನ್ನ ಪಾಡಿಗೆ ನಾನು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಸ್ಕೊತೀನಿ. ಹೇಗಿದ್ರು ಪಾರ್ಟಿಯಲ್ಲಿ ತಾತನಿಗೆ ಅವಮಾನ ಆಗಿದ್ದು ಅಂತ ತಡ್ಕೊಳಕ್ಕಾಗ್ತಿಲ್ಲ, 10 ದಿನ ಹೇಗಿದ್ರು ಸಿದ್ದು ಕೂಟ ಕೋಪ ಮಾಡ್ಕೋತಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗೆ ಇನ್ನೊಂದು ಪ್ಲ್ಯಾನ್ನ ನೀನು ಪ್ಲ್ಯಾನ್ ಮಾಡಿಬಿಟ್ಟು ಬಿಟ್ಬಿಡು, ಪರ್ಮನೆಂಟಾಗಿ ಸಿದ್ಧಿಂದ ದೂರ ಆಗಬೇಕು, ಆ ರೀತಿ ಮಾಡು ಅಂತ ಅಂದಾಗ, ಖಂಡಿತ ಮಾಡ್ತೀನಿ ಅಂತ ಹೇಳ್ಕೊಂಡು ನಗಾಡ್ತಾ. ಅಷ್ಟೊತ್ತಿಗೆ ಪಾಲಾಕ್ಷ ಕಾಲ್ ಮಾಡ್ತಿರೋದನ್ನ ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಈ ಹಬ್ಬದ ದಿನನಾದರೂ ಸಹ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ವಲ್ಲ, ಹಬ್ಬದ ದಿನನೂ ಕಾಲ್ ಮಾಡಿ ನನ್ನ ಮಗನ ಬಿಡಿಸು ಅಂತ ಟಾರ್ಚರ್ ಕೊಡ್ತಾರೆ. ನೋಡು ಗ್ರಾನಿ ಅಂತ ಅಂದಾಗ, ಏನು ಮಾಡೋಕ್ಕಾಗುತ್ತೆ ಹೇಳು ಗೋಲ್ಡಿ, ನವೀನ್ ಅವ್ನ ಸ್ವಂತ ಮಗ ಅಲ್ವಾ, ಅದಕ್ಕೆ ಅವನಿಗೆ ಬೇಜಾರಾಗಿದೆ, ಅಷ್ಟಕ್ಕೂ ಏನಕ್ಕೆ ಬೇಜಾರು ಮಾಡ್ಕೋತೀಯ ಅಂತ ಅನ್ಬೇಕಾದ್ರೆ, ನಾನೇನಾದರೂ ಅವನಿಗೆ ಈಗ ಬೇರ್ಕೊಟ್ಟು ಬಿಡ್ಸೋಕೆ ಹೋದರೆ ಖಂಡಿತ ನಾನು ಸಿಗಾಕೋತೀನಿ, ಏನಕ್ಕೆ ಈ ಅಪ್ಪಂಗೆ ಅರ್ಥ ಆಗ್ತಿಲ್ಲ ನನ್ನ ಫೀಲಿಂಗ್ಸ್ ಅಂತ ಬೈತಾ ಇರಬೇಕಾದ್ರೆ, ಪ್ಲೀಸ್ ನಿನಗೆ ಗೊತ್ತಿರೋ ಲಾಯರ್ ಜೊತೆ ಒಂದ್ಸಲ ಮಾತಾಡಿ ನವೀನನ್ನ ಬಿಡಿಸ್ಬಿಡು, ಈ ಕಡೆ ಎಲ್ಲೂ ಸಹ ನೀನು ಕಾಣಬೇಡ ಅಂತ ನಾನು ಅವನಿಗೆ ಬುದ್ಧಿವಾದ ಹೇಳ್ತೀನಿ ಅಂತ ಅಂದಾಗ, ಅಲ್ಲಗ್ರೇನೆ ನಿಮ್ಗೆ ಯಾವಾಗಲೂ ನಿಮ್ಮ ಮಗದ ಹಾಗೆ ಮೊಮ್ಮಗದ ಚಿಂತೆನ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ವಾ, ಇವಾಗಿರೋ ಸಿಚುವೇಷನಲ್ಲಿ ಮೊದಲು ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳೋಣ, ಆಮೇಲೆ ನೋಡಿದ್ರಾಗುತ್ತೆ. ನನಗೆ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ಊರು ಬಿಟ್ಟು ಹೋಗು ಅಂತ ಹೇಳಿದರೆ ಹೋಗಿ ಆ ಪೊಲೀಸ್ ಕೈಲಿ ತಗ್ಲಾಕೊಂಡಿದ್ದೀನಲ್ಲ, ಇದರಲ್ಲಿ ನನ್ನ ತಪ್ಪೇನಿದೆ, ನನ್ನನ್ನು ಯಾಕೆ ಬಿಡಿಸು ಅಂತ ಕೇಳ್ತಿದ್ದೀರಾ ಅಂತ ಕೂಗಾಡ್ತಾ ಇರ್ತಾಳೆ. ಪ್ಲೀಸ್ ಅರ್ಥ ಮಾಡ್ಕೋ ಗೋಲ್ಡಿ ಅಂತ ಅನ್ಬೇಕಾದ್ರೆ, ಅವನನ್ನು ಬಿಡಿಸೋ ಇಂಟೆನ್ಷನ್ ನನಗಿಲ್ಲ ಆಯಿತಾ, ನನ್ನ ಜೊತೆ ನೀವು ಮಾತಾಡಲೇಬೇಡಿ ಅಂತ ಕೋಪ ಮಾಡ್ಕೊಂಡು ಹೊರಟೋಗ್ತಿದ್ರೆ, ಹೇಗಪ್ಪ ಇವಳಿಗೆ ಅರ್ಥ ಮಾಡಿಸ್ಲಿ ಅಂತ ಪಾರಿಜಾತ ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಮುರಳಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ ಮಾಡಿಕೊಂಡು, ಅಲ್ಲ ವೈದೇಹಿ ಏನಕ್ಕೆ ಕಾಲ್ ಮಾಡ್ತಿದ್ದೆ, ಹಬ್ಬದ ದಿನ ಬೇರೆ ಎಲ್ಲರೂ ಮನೇಲೇ ಇದ್ದಾರೆ, ಬೇರೆ ದಿನ ಆಗಿದ್ರೆ ಏನು ಒಂದು ಹೇಳಿ ನಿಮ್ಮ ಜೊತೆ ಬರ್ತಾ ಇದ್ದೆ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಅಂದಾಗ, ಏನ್ರಿ ಅರ್ಥ ಮಾಡ್ಕೊಳ್ಳೋದು, ನಿಮಗೆ ಅರ್ಥ ಆಗಲ್ವಾ, ಇಲ್ಲಿ ಒಬ್ಬಳೇ ನಾನು ಹಬ್ಬ ಮಾಡೋಕ್ಕಾಗುತ್ತಾ, ನನಗೆ ಎಷ್ಟು ಬೇಜಾರಾಗ್ತಿದೆ, ಅಲ್ಲಿ ಅಕ್ಕನಿಗಾದರೆ ಮನೆ ತುಂಬ ಜನ ಇದ್ದಾರೆ, ಇಲ್ಲಿ ನೀವು ಬರಬೇಕಲ್ವಾ, ನೀವೇ ನನ್ನ ಪ್ರಪಂಚ ಅಂತ ನಾನು ಬದುಕಿ ಜೀವನ ಮಾಡ್ತಿಲ್ವಾ, ಬನ್ನಿರಿ ಅಂತ ಕರಿತಾ ಇರ್ತಾಳೆ. ಪ್ಲೀಸ್ ಕಡೆ ಮನೆ ತುಂಬ ಜನ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ಇಲ್ಲರಿ ನೀವು ಬರ್ತೀರಾ ಇಲ್ವಾ, ಬರಲಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಮನೆ ಹತ್ರನೇ ಬಂದುಬಿಡ್ತೀನಿ ಅಂತ ಅಂದಾಗ, ಮುರಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಪ್ಲೀಸ್ ಮನೆಯವ್ರಿಗೆಲ್ಲ ಅನುಮಾನ ಬರುತ್ತೆ, ಆ ರೀತಿ ಬರಬೇಡ ಅಂತ ಅನ್ಬೇಕಾದ್ರೆ, ಖಂಡಿತ ಇವಾಗ ಅನುಮಾನ ಬರಲ್ಲ, ಯಾಕೆ ಅಂತಂದರೆ ಡೈರೆಕ್ಟಾಗಿ ಬಂದು ಅಕ್ಕನ ಹತ್ರ ನಮ್ಮ ಪ್ರೀತಿ ವಿಷಯನ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ವೈದೇಹಿ ಹೇಳ್ತಾ ಇದ್ರೆ, ಈ ಕಡೆ ಮುರಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಾವು ನಿಜವಾಗ್ಲೂ ಮದುವೆ ಆಗ್ತೀವಿ ಅನ್ನೋ ವಿಷಯನೂ ಸಹ ಹೇಳ್ತೀನಿ, ಇವಾಗ ನೀವೇನು ಅರ್ಧ ಗಂಟೆಲಿ ಬರಲಿಲ್ಲ ಅಂತಂದರೆ ಶಿವನಾರಾಯಣ ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ನಾನು ಇವರು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ ಅಂತ ಅಂದಾಗ, ಇವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಮತ್ತೆ ಹೇಳ್ತಾ ಇರ್ತಾನೆ, ಪ್ಲೀಸ್ ಆಯಿತಾ, ನೀನು ಹೇಳಿದ ತಕ್ಷಣ ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಇವಾಗ ಖಂಡಿತ ಬರ್ತೀನಿ, ದುಡುಕಿ ಯಾವುದೇ ನಿರ್ಧಾರ ತಗೋಬೇಡ ಅಂತ ಅಂದಾಗ, ಇಡೀ ದಿನ ಎಲ್ಲ ಬಂದು ನನ್ನ ಜೊತೆ ಇರಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ. ಹಾಗೆ ಮುರಳಿ ಫೋನ್ ಕಟ್ ಮಾಡಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ,
ಅಲ್ಲ ಹಿಂದಿನ ಕಾಲದಲ್ಲಿ ರಾತ್ರಿಗಳೆಲ್ಲ 5-6 ಹೆಂಡ್ತಿನ ಮದುವೆಯಾಗಿ ಯಾವ ರೀತಿ ಸಂಸಾರ ಮಾಡ್ತಿದ್ರು. ಆದರೆ ನನಗೆ ಇಬ್ಬರು ಹೆಂಡ್ತಿರನ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ದೇವ್ರೆ, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ, ಹಾಗೆ ನನಗೆ ಪನಿಷ್ಮೆಂಟನ್ನು ಸಹ ಕೊಡಬೇಡ. ರಾಧಾ ಕೃಷ್ಣ ಮತ್ತು ರುಕ್ಮಿಣಿ ಮದುವೆ ಆದಂಗೆ, ಹಾಗೆ ಶ್ರೀನಿವಾಸ ಪದ್ಮಾವತಿ ಮತ್ತು ಅಲಮೇಲಮ್ಮನ ಮದುವೆ ಆದಂಗೆ ನಾನಿಬ್ಬರನ್ನ ಮಾತ್ರ ಆಗಿರೋದು. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಪ್ಪ ದೇವ್ರೆ ಅಂತ ಬೇಡ್ಕೋತಾ ಇರ್ತಾನೆ. ಹಾಗೆ ನನ್ನ ಕಡೆ ಸಿದ್ದು ಪ್ರೀತಿಯಿಂದ ಶಾರದಾಣಿಗೆ ಕುಂಕುಮ ಇಡ್ತಾ ಇರಬೇಕಾದ್ರೆ ಶಾರದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಒಂದು ನಿಮಿಷ ಇರಿ ಅಂತ ಬೇವು ಬೆಲ್ಲ ಕೊಡೋಕೆ ಹೋಗ್ತಿರ್ಬೇಕಾದ್ರೆ, ಸರ್ ನೀವು ತಿನ್ನಿಸ್ಬೇಡಿ ಕೊಡಿ, ನಾನು ತಿಂತೀನಿ ಅಂತ ಅನ್ಬೇಕಾದ್ರೆ, ಇಲ್ಲ ರೀ, ಪ್ರತಿ ಗಂಡಸರು ಸಹ ತನ್ನ ಪ್ರೀತಿ ಹೆಂಡ್ತಿಗೆ ಇದೇ ರೀತಿ ಅಂತ ತಿನ್ನಿಸೋದು, ನಾನು ಇದೇ ರೀತಿ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಏನೇ ಕಹಿ ಆಗಲಿ ಸಿಹಿ ಬರಲಿ ಎಲ್ಲದಕ್ಕೂ ನಾನು ನಿಮ್ಮ ಜೊತೆಯಾಗಿರ್ತೀನಿ. ನಾನಿರುವವರೆಗೂ ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಜೀವನದಲ್ಲಿ ಕಹಿಗಿಂತ ಜಾಸ್ತಿ ಸಿಹಿನೇ ಇರಲಿ, ಈ ಬೇವು ಬೆಲ್ಲ ತಿನ್ನಿ ಅಂತ ಕೊಡ್ತಾ ಇದ್ರೆ, ನೀವು ನನ್ನ ಜೊತೆ ಇದ್ದೀರಲ್ಲ ಅದೇ ನನಗೆ ದೊಡ್ಡ ಖುಷಿ ಸರ್. ನೀವು ಜೀವನ ಪೂರ್ತಿ ನನಗೆ ಸಿಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ತನ್ನ ಮನಸ್ಸಲ್ಲಿ ಶಾರದಾ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಶಾರದವ್ರು ಏನ್ರ ನೋಡ್ತಿದ್ದೀರಾ, ನನಗೂ ತಿನ್ನಿಸ್ರಿ, ಈಕ್ವಲ್ ಅಂದರೆ ಈಕ್ವಲ್ ಅಂತ ಅನ್ಬೇಕಾದ್ರೆ ಶಾರದಾ ಸಿದ್ದುಗೆ ಬೆಲ್ಲನ ತಿನ್ನಿಸ್ತಿರ್ಬೇಕಾದ್ರೆ, ತುಂಬ ಚೆನ್ನಾಗಿದೆ ಕಣ್ರಿ ಅಂತ ಅಂದಾಗ, ನಿಜವಾಗ್ಲೂ ಅಂತ ಅನ್ಬೇಕಾದ್ರೆ, ಹೌದು ರೀ, ನೀವು ಬೇವು ಕೊಟ್ಟಿದ್ದೆ ನನಗೆ ಗೊತ್ತಾಗಲಿಲ್ಲ, ಅದು ಸಹ ಸ್ವೀಟ್ ಆಗಿದೆ, ನಿಮ್ಮ ಕೈ ರುಚಿ ಅಷ್ಟು ಚೆನ್ನಾಗಿದೆ ಅಂತ ಅಂದಾಗ, ನಾನು ಬರೀ ಬೆಲ್ಲ ಸರ್ ನಿಮಗೆ ಕೊಟ್ಟಿದ್ದು, ಯಾಕೆ ಅಂತಂದರೆ ನಿಮ್ಮ ಜೀವನವೆಲ್ಲ ಬೆಲ್ಲವಾಗಿರಲಿ, ಕಹಿ ಮಾತ್ರ ನನಗಿರಲಿ, ಇಬ್ಬರು ಶೇರ್ ಮಾಡ್ಕೊಂಡು ತಿಂದರೆ ಸರ್ ಬೇವು ಬೆಲ್ಲ ಬುತ್ತಿ ಥರ ಆಗೋದು ಅಂತ ಅಂದಾಗ, ದೊಡ್ಡ ಕವಿತೆನೇ ಬರಿತಾ ಇದ್ದೀರಲ್ರಿ ಅಂತ ಅನ್ಬೇಕಾದ್ರೆ ನಗಾಡ್ತಾ ಇರ್ತಾಳೆ. ಸರಿ ಸರ್ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಆರತಿ ತುಂಬ ಖುಷಿಯಿಂದ ವಿಮಲ ಹತ್ರ ಬಂದ್ಬಿಟ್ಟು, ಅಮ್ಮ ಅತ್ತೆ ಮಾವ ಎಲ್ಲಿ ಅಂತ ಅಂದಾಗ, ಅಲ್ಲಿದ್ದಾರೆ ನೋಡು ಅಂತ ಅಂದಾಗ, ಅತ್ತೆ ಮಾವ ಅಪ್ಪ ಬನ್ನಿ ಅಂತ ಅಂದು ಕರೆದಾಗ, ನೋಡಿ ಆಚೆ ಅಣ್ಣ ಮತ್ತು ಅದಕ್ಕೆ ಬಂದಿದ್ದಾರಂತೆ, ಬನ್ನಿ ಮಾತಾಡ್ಸ್ಕೊ ಬರೋಣ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಆದರೆ ಮುರಳಿ ಮಾತ್ರ ತುಂಬ ಸಂಕಟ ಪಡ್ತಾ ಇರ್ತಾನೆ. ಏನು ಸಿದ್ದು ಶಾರದೆ ಇವಾಗಲೇ ಬರಬೇಕಿತ್ತ, ಇನ್ನು ಅರ್ಧ ಗಂಟೆಯಲ್ಲಿ ವೈದೇಹಿ ಮನೆಗೆ ನಾನು ಹೋಗಲಿಲ್ಲ ಅಂತ ಅಂದರೆ ತುಂಬ ದೊಡ್ಡ ರಗಳೆ ಮಾಡಿಬಿಡ್ತಾಳೆ, ಏನು ಮಾಡ್ತಾಳೆ ಏನೋ, ಈಗಲೇ ಬರಬೇಕಿತ್ತ ಅಂತ ಅಂದ್ಬಿಟ್ಟು, ಅಲ್ಲ ಮಗಳೇ ನಿಮ್ಮ ಅಣ್ಣನಿಗೆ ಬುದ್ಧಿ ಇಲ್ವಾ, ತಾತನಿಗೆ ಏನಾದರೂ ಗೊತ್ತಾಯಿತು ಅಂತ ಅಂದರೆ ನಮ್ಮ ಸುಮ್ಮನೆ ಬಿಡ್ತಾರ ಅಂತ ಅಂದಾಗ, ಸುಮ್ಮನೆ ಇರಿ ಮಗ ಮನೆ ಬಾಗಿಲಿವರೆಗೂ ಬಂದಿದ್ದಾನೆ ಅಂತ ಅಂದಮೇಲೆ ಅವನನ್ನು ನೋಡ್ದಲ್ಲೇ ಇರೋಕ್ಕಾಗುತ್ತಾ, ಬನ್ನಿ ಎಲ್ಲರೂ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಇರ್ತಾಳೆ, ಹೌದು ಹೋಗಿ ಒಂದು 5 ನಿಮಿಷ ಮಾತಾಡ್ಸ್ಕೊಬರೋಣ, ಸಿದ್ದು ಶಾರದನಿಗೆ ಬೇವು ಬೆಲ್ಲ ತರ್ತೀನಿ ಅಂತ ತೊಗೊಬರೋಕೆ ಹೋಗ್ತಾ ಇದ್ರೆ ಮುರಳಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗ್ತಿರುತ್ತೆ. ಈ ವೈದೇಹಿ ನೋಡಿದರೆ ಅರ್ಧ ಗಂಟೆಲಿ ಬರಲಿಲ್ಲ ಅಂತ ಅಂದರೆ ಮನೆ ಹತ್ರ ಬರ್ತೀನಿ ಅಂತ ಬೇರೆ ಹೇಳಿದಾಳೆ, ಏನಪ್ಪ ಮಾಡಲಿ, ನನಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ. ಈ ಕಡೆ ಮಗನ್ನ ಮಾತಾಡ್ಸ್ದಲ್ಲೇ ಇರೋಕ್ಕೂ ಆಗಲ್ಲ, ಹಾಗೆ ಹೋಗೋಕ್ಕೂ ಆಗಲ್ಲ ದೇವ್ರೇ ಅಂತ ಟೆನ್ಷನ್ ಮಾಡಿಕೊಂಡು, ಆದರೂ ಸಹ ತನ್ನ ಮಗನ ನೋಡೋಕ್ಕೆ ಎಲ್ಲರೂ ಹೋಗ್ತಾ ಇದ್ರೆ, ಅವರೆಲ್ಲ ಹೋಗ್ತಾ ಇರೋದನ್ನು ನೋಡಿ ಪಾರಿಜಾತ ಹಾಗೆ ಜ್ಯೋತಿಕನಿಗೆ ಅನುಮಾನ ಬರ್ತಾ ಇರುತ್ತೆ. ಅಲ್ಲ ನೋಡಿದ್ರ ಗ್ರಾನಿ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಅಂತ ಅಂದಾಗ, ಹೌದು ಗೋಲ್ಡಿ ಏನೋ ದೊಡ್ಡ ಸ್ಕೀಮೇ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಬಾ ಫಾಲೋ ಮಾಡ್ಕೊಂಡು ಹೋಗೋಣ, ಖಂಡಿತ ಸಿಗಾಕೋತಾರೆ ಅಂತ ಅವ್ರನ್ನ ಫಾಲೋ ಮಾಡಿಕೊಂಡು ಇವರು ಸಹ ಹೋಗ್ತಾ ಇರ್ತಾರೆ. ಹಾಗೇನೊಂದು ಕಡೆ ಶಾರದಾ ಸಿದ್ದುನ ಮನೆ ಹತ್ರ ಕರ್ಕೊಬರ್ತಿರ್ಬೇಕಾದ್ರೆ, ಅಯ್ಯೋ ಶಾರದವ್ರೆ ನನಗೆ ಸುಳ್ಳು ಹೇಳಿ ಇಲ್ಲಿವರೆಗೂ ಕರ್ಕೊಬಂದಿದ್ದೀರಾ, ಯಾಕ್ರಿ ಮನೆ ಹತ್ರ ಕರ್ಕೊಬನ್ನಿ ಅಂತ ಅಂದಾಗ, ಮನೆಯವ್ರನ್ನೆಲ್ಲ ನೋಡಿ ಖುಷಿ ಪಡಿ ಅಂತ ಕರ್ಕೊಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಕಣ್ರಿ ವಾಪಸ್ ಹೋಗೋಣ, ತಾತ ಏನಾದ್ರು ಕೋಪ ಮಾಡ್ಕೊಂಡು ಬೈಯೋದಂತೆ, ಆಮೇಲೆ ಅದರಿಂದ ಮನೆಯವರೆಲ್ಲ ಬೇಜಾರು ಮಾಡ್ಕೊಳ್ಳೋದಂತೆ, ಒರೆಸ್ಕೊಳ್ಳೋಕ್ಕೆ ನಾನು ಖರ್ಚು ಬೇರೆ ತಂದಿಲ್ಲ, ನಿಮ್ಮ ಸರ್ಗೆ ಗತಿ ಅಂತ ಅಂದಾಗ, ಸುಮ್ಮನೆ ಬರೀ ಸರ್ ಯಾಕೆ ಸರ್ ಹಿಂಗೆ ಆಡ್ತಿದ್ದೀರಾ, ನಿಮ್ಮ ಮನೆಯವ್ರನ್ನ ನೀವು ಮಾತಾಡ್ಸೋಕ್ಕೆ ಒಳ್ಳೆ ಹುಲಿ ಹತ್ರ ಹೋಗೋ ರೀತಿ ಆಡ್ತಿದ್ದೀರಲ್ಲ, ಬನ್ನಿ ಅಂತ ಕರ್ಕೊಂಡು ಬರ್ತಾ ಇದ್ರೆ, ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಸಿದ್ದು ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಹೊರಗಡೆ ಬರ್ತಾ ಇರ್ತಾರೆ. ಹಾಗೆ ಸಿದ್ದನು ಸಹ ಮನೆಯವರೆಲ್ಲ ನೋಡಿ ಸಿಕ್ಕಾಬಟ್ಟೆ ಖುಷಿಯಿಂದ ಶಾರದಾ ಮುಖನ ನೋಡ್ಕೊಂಡು ನಗಾಡ್ತಾ ಇರ್ತಾನೆ. ಅಮ್ಮ ಎಲ್ಲ ಬಂದಿದ್ದಾರೆ, ನೀವು ಹಾಗಾದರೆ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಬಂದ್ರ ಅಂತ ಅಂದಾಗ, ಹ್ಞೂ ಅಂತ ಅಂದಾಗ, ಬನ್ನಿ ಬನ್ನಿ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಹೇಳ್ತಿದ್ರು, ಸರ್ ನಾನು ನೀನಕ್ಕೆ ಮನೆ ಹತ್ರ ಕರ್ಕೊಬಂದೆ ಅಂತ, ಇವಾಗ ನೋಡಿದರೆ ಓಡೋಗ್ತಿದ್ದಾರೆ ಅಂತ ಅಂದಾಗ, ಬಿಡ್ರಿ ಶಾರದವ್ರೆ ಅವ್ರು ಯಾರೋ ಬೇರೆ ಪರ್ಸನ್ ಅಂತ ಅನಿಸುತ್ತೆ, ನಾನಲ್ಲ ಅಂತ ಅಂದಾಗ, ಈ ಕಡೆ ಶಾರದನಿಗೆ ನಗು ಬರ್ತಾ ಇರುತ್ತೆ. ಹಾಗೆ ತುಂಬ ಪ್ರೀತಿಯಿಂದ ಶಾರದಾ ಕೈನ ಹಿಡ್ಕೊಂಡು ಓಡೋಡಿ ಸಿದ್ದು ಬರ್ತಾ ಇದ್ದರೆ, ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಸಿದ್ದು ಹತ್ರ ಬರ್ತಾ ಇರ್ತಾರೆ. ಇವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ ಅಂತ ಪಾರಿಜಾತ ಜ್ಯೋತಿಕಾ ಕದ್ದು ಮುಚ್ಚೆ ಕಾರಿಂದ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಸಿದ್ದು ಶಾರದನ ನೋಡಿ ಸಿಕ್ಕಾಪಟ್ಟೆ ಶಾಕಾಗಿ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಅಮ್ಮ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸಿದ್ದು ಕೇಳಿಸ್ಕೊಂಡು ಹಾಗೆ ಎಲ್ಲರಿಗೂ ವಿಶ್ ಮಾಡ್ತಿರ್ಬೇಕಾದ್ರೆ, ಅವರು ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಇಬ್ಬರಿಗೂ ವಿಶ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತು ಸಿದ್ದು ಅಮ್ಮ ಹೇಗಿದೆಯಮ್ಮ ಅಂತ ಅಂದಾಗ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನೈಟೆಲ್ಲ ನಿದ್ದೆ ಮಾಡಿದೆಯೇನಮ್ಮ, ಖಂಡಿತ ಮಾಡಿಲ್ಲ, ನೋಡು ಕಣ್ಸುತ್ತಾ ಡಾರ್ಕ್ ಸರ್ಕಲ್ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ, ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಿಮ್ಮಮ್ಮನಿಗೆ ಪಾರ್ಟಿ ನಡೆದ ವಿಷಯ ಎಲ್ಲ ಗೊತ್ತಾಯಿತು, ಅದನ್ನು ಯೋಚನೆ ಮಾಡಿಕೊಂಡು ನೈಟೆಲ್ಲ ನಿದ್ದೆ ಮಾಡಿಲ್ಲ ಸಿದ್ದು ಅಂತ ಹೇಳ್ತಾ ಇದ್ರೆ ಸಿದ್ದುಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ
ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ, ಮನೆ ಮಗ ಹಬ್ಬಕ್ಕಿಲ್ಲ ಅಂತ ಕಣ್ಣೀರಾಗ್ತಾ ಇದ್ಲು, ಇವಾಗ ನೋಡು ನಿನ್ನನ್ನು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅಂದಾಗ, ಅಲ್ಲಮ್ಮ ಯಾಕಮ್ಮ ಈ ರೀತಿ ಯೋಚನೆ ಮಾಡ್ತೀಯಾ, ನಾನು ಎಲ್ಲಿದ್ದೀನಿ, ದೂರ ಏನಿಲ್ಲ ಪಕ್ಕದಲ್ಲೇ ಇದ್ದೀನಿ, ಒಂದು ಕಾಲ್ ಮಾಡಿದರೆ ಕದ್ದು ಮುಚ್ಚಿ ಇದೇ ರೀತಿ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದಾಗ ವಿಮಲ ಕಣ್ಣೀರು ಹಾಕ್ಕೊಂಡು ತನ್ನ ಮಗನ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಹೌದು ವಿಮಲಮ್ಮ ಇವ್ರಿಗೆ ತುಂಬ ಧೈರ್ಯ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಶರಥನು ಹೇಳ್ತಾ ಇರ್ತಾನೆ, ನಿಮಗಿರೋ ಧೈರ್ಯ ನಮಗೇನಾದ್ರು ಇದ್ದಿದ್ರೆ ಈ ಥರ ಕದ್ದು ಮುಚ್ಚಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ರಾಜರೋಷ್ಟ್ರಾಗಿ ಮನೆ ಕರೆಸ್ತಿದ್ದೆ ಅಂತ ಹೇಳ್ತಾ ಇದ್ರೆ ಅವ್ರ ಮಾತನ್ನ ಕೇಳ್ಕೊಂಡು ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಆಗ ಶಾರದಾ ಮತ್ತೆ ಹೇಳ್ತಾ ಇರ್ತಾಳೆ, ಹಬ್ಬ ಎಲ್ಲ ಹೇಗೆ ನಡೀತಿದೆ ಅಂತ ಅಂದಾಗ, ಹಬ್ಬ ಏನೋ ತಯಾರಿ ನಡೀತಿದೆ ಆದರೆ ಮನಸ್ಸೇ ಇಲ್ಲ ಮಾಡೋಕ್ಕೆ ಯಾರಿಗೂ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದಶರಥನು ಸಹ ಹೇಳ್ತಾ ಇರ್ತಾನೆ, ನಡೆಯೋ ರೀತಿ ನಡೀತಿದೆ, ಒಂಥರ ರೋಬೋಟ್ ಥರ ತನ್ನ ಪಾಡಿಗೆ ತಾನು ನಡೀತಾ ಹೋಗ್ತಿದೆ ಅಂತ ಅಂದಾಗ ವಿಮಲನು ಸಹ ಅಣ್ಣ ಹೇಳ್ತಾ ಇರೋದು ಕರೆಕ್ಟಾಗಿದೆ, ಮನೆಗಳಲ್ಲಿ ಕೆಲಸ ಮಾಡೋಕ್ಕಾಗಲಿ ಅಥವಾ ಮನಸ್ಸಿಗಾಗಲಿ ಯಾವ ಹೃದಯನೇ ಇಲ್ಲ, ಮನೇಲಿ ಬೇಕಾದವರೇ ಇಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಮನೇಲಿರೋ ಮನಸ್ಸುಗಳೆಲ್ಲರಿಗೂ ಸಹ ನಿಂದೆ ಚಿಂತೆ ಕಡು, ಏನೇ ಕೆಲಸ ಮಾಡೋಕ್ಕೋದ್ರೂ ಆಗ್ದಲೇ ತುಂಬ ಒದ್ದಾಡ್ತಾ ಇದ್ದೀವಿ, ಈ ಬುದ್ಧಿಗೆ ಮನಸ್ಸಿಗೆ ಬರೀ ನಿಂದೆ ಚಿಂತೆ ಆಗಿದೆ ಅಂತ ಅಂದಾಗ ಸಿದ್ದುಗಂತೂ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದನು ಸಹ ಹೇಳ್ತಾ ಇರ್ತಾಳೆ, ವಿಮಲಮ್ಮ ಸಿದ್ಧಾರ್ಥ್ ಸರ್ಗೂ ಸಹ ನಿಮ್ಮದೇ ಚಿಂತೆ, ಯಾವಾಗಲೂ ಹಬ್ಬಗಳು ಬಂದರೆ ತುಂಬ ಮುಖನ ಡಲ್ ಮಾಡ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಡೋಂಟ್ ವರಿ ಸಿದ್ದು, ಇನ್ನು ಪ್ರತಿಯೊಂದು ಹಬ್ಬಕ್ಕೂ ನಿನ್ನ ಇಲ್ಲಿಗೆ ಕರ್ಸ್ಕೊತೀವಿ ಅಂತ ಅಂದಾಗ, ಅಯ್ಯೋ ಅಪ್ಪ ರೋಡಲ್ಲಿ ಹಬ್ಬ ಮಾಡೋಕ್ಕಾಗುತ್ತಾ, ಅಣ್ಣನ ಪ್ಲೀಸ್ ಮನೆ ಒಳಗಡೆ ಸೇರಿಸ್ಕೊಳ್ಳಿ ಅಂತ ಆರ್ತಿ ಹೇಳ್ತಿರ್ಬೇಕಾದ್ರೆ ಎಲ್ಲರ ಮುಖದಲ್ಲೂ ಸ್ವಲ್ಪ ಹಾಗೆ ಅವರೆಲ್ಲ ಖುಷಿಯಿಂದ ಮಾತಾಡಿದ್ರೆ ನೋಡಿ ಪಾರಿಜಾತ ಜ್ಯೋತಿಕ ಸಿಕ್ಕಾಪಟ್ಟೆ ಹೊಟ್ಟೆ ಹೊರ್ಕೋತಾ ಇರ್ತಾರೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡು ಗೋಲ್ಡಿ, ಆ ಮನೆ ಕೆಲಸವನ್ನ ಸೇರಿಸ್ಕೊಂಡು ಯಾವ ರೀತಿ ಖುಷಿ ಪಡ್ತಿದ್ದಾರೆ, ಇಂಥ ಕೆಲಸ ಮಾಡೋಕ್ಕೆ ಇವರೇ ಆಗಬೇಕಾ, ಮಾಡ್ತೀನಿ ನೋಡು ಸರಿಯಾಗಿ ಇವರಿಗೆ ಯಾವ ರೀತಿ ಮಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ನೀವೊಂದು ದೊಡ್ಡ ಆರಾಂತ ಮಾಡಬೇಡಿ, ಸುಮ್ಮನೆ ಇರಿ, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಂಥ ಅವಕಾಶನ ನಾನು ಮಿಸ್ ಮಾಡ್ಕೊಳ್ಳಲ್ಲ, ಹೇಗಿದ್ರು ತಾತನಿಗೆ ಸಿಕ್ಕಾಪಟ್ಟೆ ಕೋಪ ಇದೆ, ನಿನ್ನೆ ಆಗಿದ್ದಕ್ಕೆ ಬೇರೆ ಬೇಜಾರಿದೆ, ಅವಕಾಶನ ಉಪಯೋಗಿಸ್ಕೊಂಡು ತಾತನ ಡೈರೆಕ್ಟಾಗಿ ಅಸ್ತ್ರವಾಗಿ ಕರ್ಕೊಬಂದು ತೋರಿಸೋಣ ಅಂತ ಅಂದಾಗ, ಒಳ್ಳೆ ಐಡಿಯಾ ಮಾಡಿದೆ, ನೀನು ಕರ್ಕೊಬ, ನಾನು ಇಲ್ಲೇ ಇವ್ರನ್ನ ಕಾಯ್ತಾ ಇರ್ತೀನಿ ಅಂತ ಕಳಿಸ್ತಿರ್ಬೇಕಾದ್ರೆ ಕೋಪದಿಂದ ತಾತನ ಕರೆಯೋಕ್ಕೆ ಜ್ಯೋತಿಕ ಹೋಗ್ತಾ ಇದ್ರೆ ಇವರೆಲ್ಲರೂ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.